ಕೇವಲ ಈ 4 ಎಲೆಗಳನ್ನ ದಿನನಿತ್ಯ ರಾತ್ರಿ ಮಲಗೋ ಮುಂಚೆ ಇದರಿಂದ ತಪ್ಪದೆ ಈ ಒಂದು ಕೆಲಸವನ್ನ ಮಾಡಿ ಮಲಗಿದ್ರೆ ಯಾರ್ಯಾರು ಅವರ ಹೆಚ್ಚಿನ ದೇಹದ ತೂಕದ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದಾರೆ, ಎಷ್ಟೇ ಕಷ್ಟಪಟ್ಟರು ಅವರ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ, ಅವರು ಈ ಎಲೆಗಳಿಂದ ಈ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು, ಕೇವಲ 10 ದಿವಸದಲ್ಲಿ ಅವರ ದೇಹದ ತೂಕವನ್ನ ಅವರು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಆರಾಮಾಗಿ ಮನೆಯಲ್ಲೇ ಇದ್ದು ಕಡಿಮೆ ಮಾಡ್ಕೊಳ್ಬಹುದು. ಅದು ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಅಂಡ್ ಸೇಫ್ ಆಗಿ ಅವರ ದೇಹದ ತೂಕವನ್ನ ಅವರು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈ ಒಂದು ಎಲೆಗಳನ್ನ ಈ ರೀತಿಯಾಗಿ ಬಳಸೋದ್ರಿಂದ. ಹಾಗಿದ್ರೆ ಈ ಎಲೆಗಳು ಯಾವುದು, ಇದರಿಂದ ಮಾಡಬೇಕಾಗಿರುವ ಆ ಕೆಲಸ ಯಾವುದು, ಹಾಗೆ ಇದರಿಂದ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನುವ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಮಾಡಬೇಕು ಅನ್ಸಿದ್ರೆ ಧಾರಾಳವಾಗಿ ಮಾಡ್ಬೋದು. ಹಾಗೆ ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಹಾಗಿದ್ರೆ ಈ ಎಲೆಗಳು ಯಾವುದು ಅಂತ ನೋಡೋದಾದ್ರೆ ಎಲ್ಲರ ಮನೆಯಲ್ಲಿ ಇರುವಂತಹ ತುಳಸಿ ಎಲೆ. ಇದು ಒಂದು ಆಯುರ್ವೇದದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಳಸ್ತಾ ಇದ್ದಂತ ಒಂದು ಔಷಧೀಯ ಗುಣ ಹೊಂದಿರುವಂತ ಎಲೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೂಡ ಈ ಒಂದು ಎಲೆಗಳಿಗೆ ಪವಿತ್ರವಾದ ಸ್ಥಾನವನ್ನ ಕೊಟ್ಟಿದ್ದೀವಿ. ದಿನನಿತ್ಯ ಪೂಜೆಯನ್ನ ಕೂಡ ಮಾಡ್ತೀವಿ. ಅಷ್ಟೊಂದು ಇದು ಪವಿತ್ರವಾಗಿರುವಂತದ್ದು, ಹಾಗೆ ಔಷಧೀಯ ಗುಣಗಳನ್ನ ಕೂಡ ಹೊಂದಿರುವಂತದ್ದು. ಇದನ್ನ ಕೆಲವರು ದಿನನಿತ್ಯ ಟೀ ರೂಪದಲ್ಲಿ ಇಲ್ಲ ಹಾಗೆ ತಿನ್ನೋ ಅಭ್ಯಾಸವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇದರಿಂದ ಒಂದು ರೆಮಿಡಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ರೆಮಿಡಿಯನ್ನ ನಾವು ಮಾಡ್ಕೊಳ್ಳೋದ್ರಿಂದ ಇದು ನಮ್ಮ ದೇಹದ ತೂಕದ ಇಳಿಕೆಗೆ ಸಹಾಯ ಆಗುತ್ತೆ. ಹಾಗೆ ಈ ತುಳಸಿ ಎಲೆಗಳನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಅನೇಕ ಆರೋಗ್ಯಕಾರಿ ಪ್ರಯೋಜನಗಳನ್ನ ಕೊಡುವಂಥದ್ದು. ಅದರಲ್ಲೂ ಇವಾಗಿನ ಕಾಲದ ಜನರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಡುವಂತ ಮಾನಸಿಕ ಒತ್ತಡ, ಸ್ಟ್ರೆಸ್ಗೆ ಕಾರಣವಾಗಿರುವಂತಹ ಒಂದು ಕಾರ್ಟಿಸೋಲ್ ಹಾರ್ಮೋನ್ ಅನ್ನೋದು ನಮ್ಮ ದೇಹದಲ್ಲಿ ಬಿಡುಗಡೆ ಆಗುತ್ತೆ. ಈ ಹಾರ್ಮೋನ್ ಬಿಡುಗಡೆ ಆಗೋದನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ತುಳಸಿ ಎಲೆಗಳ ಸೇವನೆ ಅನ್ನೋದು ನಮಗೆ ಸಹಾಯ ಮಾಡುತ್ತೆ. ಒಂದು ಸ್ಟ್ರೆಸ್ ಇಂದ ರಿಲೀಫ್ ಆಗೋದಕ್ಕೆ ಆ ಹಾರ್ಮೋನ್ ನ ಬಿಡುಗಡೆಯನ್ನ ಕಡಿಮೆ ಮಾಡೋ ಮುಖಾಂತರ ನಮಗೆ ಒಂದು ಸಹಾಯ ಮಾಡುವಂಥದ್ದು ಈ ತುಳಸಿ ಎಲೆಗಳು. ಹಾಗೆ ಇದು ನಮ್ಮ ದೇಹದಲ್ಲಿರುವ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನ ಅಂದ್ರೆ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ಹೊರಗಡೆ ಹಾಕೋ ಮುಖಾಂತರ ಒಳ್ಳೆ ಕೊಲೆಸ್ಟ್ರಾಲ್ ಬಿಡುಗಡೆ ಆಗೋದಕ್ಕೆ ಸಹಾಯ ಮಾಡೋ ಮುಖಾಂತರ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ, ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸುವ ಮುಖಾಂತರ ತೂಕದ ಇಳಿಕೆಗೂ ಕೂಡ ಸಹಾಯ ಮಾಡುತ್ತೆ ಈ ಒಂದು ತುಳಸಿ ಎಲೆಗಳನ್ನ ಸೇವನೆ ಮಾಡೋದ್ರಿಂದ. ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ. ಅದೇ ರೀತಿ ನಮ್ಮ ಜಠರದ ಆರೋಗ್ಯವನ್ನ ಕಾಪಾಡುತ್ತೆ, ಕರುಳಿನ ಆರೋಗ್ಯವನ್ನ ಕಾಪಾಡುತ್ತೆ, ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಕಡಿಮೆ ಮಾಡೋ ಮುಖಾಂತರ ಹೃದಯದ ಆರೋಗ್ಯವನ್ನ ಕೂಡ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇಂದ ನಮ್ಗೆ ಸೋಂಕುಗಳ, ರೋಗಗಳ ವಿರುದ್ಧ ಹೋರಾಡೋದಕ್ಕೆ ಶಕ್ತಿಯನ್ನ ಕೊಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮುಖಾಂತರ ಒಂದು ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡೋದಕ್ಕೆ ಈ ಒಂದು ತುಳಸಿ ಎಲೆಗಳನ್ನ ಬಳಸೋದ್ರಿಂದ ಸಹಾಯ ಆಗುತ್ತೆ. ಹಾಗೆ ಕ್ಯಾನ್ಸರ್ ಜೀವಕೋಶಗಳ ವಿರುದ್ಧ ಹೋರಾಡೋದಕ್ಕೂ ಕೂಡ ಈ ಒಂದು ತುಳಸಿ ಎಲೆಗಳು ಸಹಾಯ ಮಾಡುವಂಥದ್ದು. ಹೀಗೆ ಅನೇಕ ರೀತಿಯ ಔಷಧೀಯ ಗುಣಗಳು ಈ ಒಂದು ತುಳಸಿ ಎಲೆಗಳನ್ನ ಬಳಸೋದ್ರಿಂದ ನಮ್ಗೆ ಸಿಗುವಂಥದ್ದು. ಹಾಗೆ ಅನೇಕ ರೀತಿಯ ಆರೋಗ್ಯಕಾರಿ ಪ್ರಯೋಜನಗಳು ಕೂಡ ಸಿಗುವಂಥದ್ದು. ಅದೇ ರೀತಿ ಇವಾಗಿನ ಕಾಲದ ಜನರಲ್ಲಿ ಎದುರಾಗಿರುವ ಈ ಒಂದು ಹೆಚ್ಚಿನ ತೂಕದ ಸಮಸ್ಯೆಯಿಂದ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸೋದಕ್ಕೂ ಕೂಡ ಈ ಒಂದು ತುಳಸಿ ಎಲೆಗಳನ್ನ ಬಳಸೋದ್ರಿಂದ ಆರಾಮಾಗಿ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಿದ್ರೆ ಈ ಒಂದು ತುಳಸಿ ಎಲೆಗಳನ್ನ ಬಳಸಿ ಯಾವ ರೀತಿ ರೆಮಿಡಿಯನ್ನ ತಯಾರಿಸೋದು, ಇದನ್ನ ಹೇಗೆ ಬಳಸೋದು ಅನ್ನೋದನ್ನ ನೋಡ್ಕೊಂಬರೋಣ. ಇಲ್ಲಿ ನಾನು ಸ್ವಲ್ಪ ತುಳಸಿ ಎಲೆಗಳನ್ನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ನೀವು ಇದರಲ್ಲಿ 2 ಬಗೆಯ ತುಳಸಿ ಎಲೆಗಳು ಸಿಗುತ್ತೆ. ಅದರಲ್ಲಿ ಯಾವ್ದಾದ್ರೂ ನೀವು ಬಳಸ್ಬೋದು. ಕಪ್ಪು ತುಳಸಿ ಅಥವಾ ಬಿಳಿ ತುಳಸಿ, ಎರಡರಲ್ಲೂ ಕೂಡ ಔಷಧೀಯ ಗುಣಗಳು ಇರುವಂತದ್ದು. ಕಪ್ಪು ತುಳಸಿ ಆದ್ರೆ ಇನ್ನೂ ಹೆಚ್ಚಿನ ಔಷಧೀಯ ಗುಣಗಳು ಅನ್ನೋದು ನಮಗೆ ಸಿಗುವಂತದ್ದು. ಆನಂತರ 1 ಗ್ಲಾಸ್ ನೀರನ್ನ ತೆಗೆದುಕೊಂಡಿದ್ದೀನಿ. ನಾರ್ಮಲ್ ಆಗಿ ನಾವು ಕುಡಿಯುವಂತ ನೀರನ್ನ ತೆಗೆದುಕೊಳ್ಳಿ. ಅದಕ್ಕೆ ಒಂದು 4 ರಿಂದ 5 ಎಲೆಗಳನ್ನ ಈ ತರ ಪೀಸ್ ಮಾಡಿ ಅದರಲ್ಲಿ ಹಾಕಿ ನೀವು ನೆನೆಸಿದ್ರೆ ಸಾಕು. ರಾತ್ರಿ ಇಡೀ ಇದನ್ನ ಮುಚ್ಚಿ ಇಟ್ಟು 8 ಗಂಟೆಗಳ ಕಾಲ ನೀರಲ್ಲಿ ಈ ಎಲೆಗಳನ್ನ ನೆನೆಯೋದಕ್ಕೆ ಬಿಡಬೇಕು. ಈ ಎಲೆಗಳು 8 ಗಂಟೆಗಳ ಕಾಲ ನೆನೆದಾದ್ಮೇಲೆ ಅದರಲ್ಲಿರುವ ಒಂದು ನ್ಯೂಟ್ರಿಷನ್ ಅನ್ನೋದು, ಪೋಷಕಾಂಶಗಳು ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಈ ನೀರನ್ನ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥದ್ದು.
ಈ ತುಳಸಿ ಎಲೆಗಳಿಂದ ಈ ಒಂದು ರೆಮಿಡಿಯನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡಿದ್ರಿ. ತುಂಬಾನೇ ಸರಳವಾದ ವಿಧಾನದಲ್ಲಿ ತಯಾರಿಸ್ಕೊಳ್ಳುವಂಥದ್ದು. ಇದನ್ನ ನೀವು ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆ ಈ ಎಲೆಗಳ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಇದನ್ನ ಪೂರ್ತಿ 1 ಗ್ಲಾಸ್ ನೀರನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಎಲೆಗಳ ಸಮೇತನೇ ಕುಡಿಯುವಂಥದ್ದು. ಕೆಲವರು ಇದನ್ನ ಚಹಾದ ರೂಪದಲ್ಲೇ ಕುಡಿತಾರೆ. ಚಹಾದಲ್ಲಿ ನಾವು ಸಕ್ಕರೆ, ಹಾಲು ಎಲ್ಲ ಬೆರೆಸಿ ಮಾಡೋದ್ರಿಂದ ಈ ತುಳಸಿ ಎಲೆಯ ಔಷಧಿ ಗುಣ ಅನ್ನೋದು, ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಬರೀ ತುಳಸಿ ಎಲೆಗಳನ್ನೇ ನೀರನ್ನು ಕುದಿಸಿ ಆ ನೀರನ್ನ ಕುಡಿದ್ರೂ ನಡೆಯುತ್ತೆ. ಇಲ್ಲ ಅಂದ್ರೆ ರೀತಿ ಎಲೆಗಳನ್ನ ನೆನೆಸಿ ಈ ನೀರನ್ನ ಕುಡಿದ್ರೂ ಕೂಡ ನಮಗೆ ಒಳ್ಳೆ ರೀತಿಯ ಪೋಷಕಾಂಶಗಳು ನಮ್ಮ ದೇಹ ಹೀರಿಕೊಳ್ಳೋದಕ್ಕೆ ಸಹಾಯ ಆಗುವಂಥದ್ದು. ಹಾಗೆ ಈ ಒಂದು ನೀರನ್ನ ಕುಡಿಯೋದ್ರ ಜೊತೆಯಲ್ಲಿ ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ದಿನನಿತ್ಯ 30ರಿಂದ 40 ನಿಮಿಷಗಳ ಕಾಲ ಏನಾದರೂ ಒಂದು ಆಕ್ಟಿವಿಟೀಸ್ ಅನ್ನ ಮಾಡೋ ಮುಖಾಂತರ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಹಾಗೆ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು ಹೆಚ್ಚು ನೀರನ್ನ ಕುಡಿಯೋ ಮುಖಾಂತರ. ಇದೆಲ್ಲದರ ಜೊತೆಯಲ್ಲಿ ಈ ಒಂದು ನೀರನ್ನು ನೀವು ತುಳಸಿ ಎಲೆಯ ನೆನೆಸಿದ ನೀರನ್ನ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸಿಗೆ, ನಿಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಇದು ಒಂದು ಒಳ್ಳೆಯ ರೆಮಿಡಿ, ಒಳ್ಳೆಯ ಡ್ರಿಂಕ್ ಅಂತ ಹೇಳ್ತೀನಿ. ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿಯಾಗಿ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ. ಹಾಗೆ ಇದನ್ನ ಯಾರ್ಯಾರು ಕುಡಿಬಾರ್ದು ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇರುವಂತವರು ಅಂತವರು ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಇದನ್ನ ಬಳಸುವಂತದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ಡ್ರಿಂಕ್ ಅಥವಾ ರೆಮಿಡಿ ವೆಯ್ಟ್ ಲಾಸಿಗೆ ಬಂದದ್ದು ನಿಮ್ಗೆ ಯೂಸ್ಫುಲ್ ಅನ್ಸಿದೆ. ಹಾಗೆ ನೀವು ಕೂಡ ಇದನ್ನ ಬಳಸ್ತೀರಾ ಅಂತ ಅನ್ಕೊಂಡಿದೀನಿ. ಖಂಡಿತ ಬಳಸಿ, ಯಾವುದೇ ರೀತಿ ಡೌಟ್ ಇಲ್ಲದೆ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.